ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಶಾವಿಗೆ ಪಾಯಸ ಮಾಡಿ ತೋರಿಸ್ತೇನೆ. ಇದು ತುಂಬ ಸುಲಭವಾದ ರೆಸಿಪಿ. ಈ ಥರ ಪಾಯಸ ಮಾಡಿದರೆ ತುಂಬಾ ಟೇಸ್ಟಿಯಾಗುತ್ತೆ. ನಾನಿಲ್ಲಿ 1 ತೆಂಗಿನಕಾಯಿ ತುರಿ ಬಳಸಿದ್ದೇನೆ. 1 ಕಪ್ ಶಾವಿಗೆ, ಅರ್ಧ ಕಪ್ ಬೆಲ್ಲ, ಸ್ವಲ್ಪ ಡ್ರೈ ಫ್ರೂಟ್ಸು, ಅರ್ಧ ಸ್ಪೂನ್ ಏಲಕ್ಕಿ ಪುಡಿ. ಒಂದು ಪಾತ್ರೆಯನ್ನು ಗ್ಯಾಸಿನ ಮೇಲೆ ಇಟ್ಟು ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಬಿಸಿಯಾದ ನಂತರ ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮ್ ಫ್ರೈ ಮಾಡ್ತೇನೆ. ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಒಣ ದ್ರಾಕ್ಷಿಯನ್ನು ಹಾಕುತ್ತೇನೆ. ಇಲ್ಲಿ ಜಾಸ್ತಿ ಬೇಕಾದರೂ ಹಾಕ್ಬೋದು ಡ್ರೈ ಫ್ರೂಟ್ಸು. ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡಿ ತೆಗೆದು ಅದೇ ಪಾತ್ರೆಗೆ ಶಾವಿಗೆಯನ್ನು ಹಾಕಿ ಸ್ವಲ್ಪ ಬ್ರೌನ್ ಆಗುವ ತನಕ ಫ್ರೈ ಮಾಡುತ್ತೇನೆ. ನಾನು ಇಲ್ಲಿ ಮಿಕ್ಸಿಯಲ್ಲಿ ತೆಂಗಿನ ತುರಿಯನ್ನು ಗ್ರೈಂಡ್ ಮಾಡಿ ಅದರ ರಸವನ್ನು ತೆಗೆದಿದ್ದೇನೆ. ತೆಳು ರಸ ಮೊದಲು ಹಾಕುತ್ತೇನೆ. ರಸ ಅಂದರೆ ತೆಂಗಿನಕಾಯಿಯ ಹಾಲು. ಈಗ ನಾನು ಕುದಿ ಬಂದ ನಂತರ ದಪ್ಪ ರಸವನ್ನು ಹಾಕುತ್ತೇನೆ. ಇವಾಗ ಅರ್ಧ ಸ್ಪೂನ್ ಏಲಕ್ಕಿ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ಮೇಲೆ ಗ್ಯಾಸನ್ನು ಆಫ್ ಮಾಡಿದ ನಂತರ ಬೆಲ್ಲವನ್ನು ಸೇರಿಸುವ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಮುಚ್ಚಿಡುವ. ಪಾಯಸ ಒಂದು ಬೌಲಿಗೆ ಹಾಕಿ ಫ್ರೈ ಮಾಡಿದ ಡ್ರೈ ಫ್ರೂಟ್ಸನ್ನು ಹಾಕುವ. ಇನ್ನೂ ಸ್ವಲ್ಪ ಟೇಸ್ಟ್ ಬರಲಿಕ್ಕೆ 3 ಸ್ಪೂನ್ ಫ್ರೆಶ್ ಕ್ರೀಮನ್ನು ಹಾಕಿ ಮಿಕ್ಸ್ ಮಾಡುವ. ಈಗ ಶಾವಿಗೆ ಪಾಯಸ ರೆಡಿ. ನೀವೊಮ್ಮೆ ಟ್ರೈ ಮಾಡಿ.